ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಮಾಮ್ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಆರಂಭಿಸೋಣ. ಟೈಮ್ ಇವಾಗ ಸಂಜೆ 4 ಗಂಟೆ ಆಗ್ಯದ. ಇವಾಗ ವ್ಲಾಗ್ನ ಆರಂಭಿಸಿ ನೋಡ್ರಿ. ನಾನು ಇವು ಅರ್ಬಿ 2-3 ದಿನದ ಅರ್ಬಿ ನೋಡ್ರಿ. ಇವಕ್ಕನ್ನ ಇಲ್ಲೇ ಹೊರಗಡೆ ಕಟ್ಟಂಜನಕ್ಕೆ ಹಾಕಿದ್ದೆ. ಅರ್ಧ ಒಣಗ್ಯಾವು, ಅರ್ಧ ತೊಗೊಂಬಂದು ಒಣಗಿದ್ದಷ್ಟು ಅರ್ಬಿನ ತೊಗೊಂಬಂದು ಇಲ್ಲಿ ಮಡ್ಸಾಕತ್ತೀನಿ. ಇನ್ನೊಂದು ಅರ್ಧದಷ್ಟು ಅರಿವಿ ಅಲ್ಲೇ ಹೊರಗಡೆ ಅದಾವೆ. ಅವು ಇನ್ನೊಂದು ತಾಸ್ನಾಗ ಒಣಗ್ತಾವ ಅಂಥೇಳಿ ಅಲ್ಲೇ ಬಿಟ್ಟು ನೋಡ್ರಿ. ಗಾಳಿ ಒಣಗ್ತಾವ ಅಂಥೇಳಿ ಅಲ್ಲೇ ಬಿಟ್ಟಿನಿ. ಬಿಸಿಲನೇ ಇಲ್ಲ, 2-3 ದಿನ ಆಯಿತು. ಹಾಗಾಗಿ ಒಣಗೋದೇ ಇಲ್ಲ ಬಟ್ಟೆ ಅಂತ. 2-3 ದಿನ ತನಕ ಅಲ್ಲೇ ಹೊರಗಡೆನೇ ಹಾಕಿಬಿಟ್ಟಿರ್ತೀನಿ ನಾನು. ಇವು ಒಂದು ಸ್ವಲ್ಪ ಒಣಗ್ದಂಗೆ ಆಗಿದ್ದು, ಹಾಗಾಗಿ ತೊಗೊಂಬಂದು ಇವಾಗ ಮಾಡಿಸಿಡಾಕತ್ತೀನಿ ನೋಡ್ರಿ. ಇವ್ಕೂರ್ನ ಈ ರೀತಿ ಮಳೆ ಬತ್ತಂದ್ರೆ ಅರ್ಬಿದೊಂದು ಗನ ಕಿರಿಕಿರಿ ನೋಡ್ರಿ, ಒಣಗೋದೇ ಇಲ್ಲ ಜಲ್ದಿ. ಹಾಗಾಗಿ ಒಣಗಿದಷ್ಟು ಅಷ್ಟೇ ಬಟ್ಟೆನ ತೊಗೊಂಬಂದು ಇಡಾಕತ್ತೀನಿ. ಅದೇ ರೀತಿ ರೋಹಿತ್ ಬರೋದು ಸಾಲಿಲಿಂದ ಬರೋದು ಟೈಮ್ ಆಯಿತು. 5 ಗಂಟೆ ಆಗ್ಲಾಕ್ಕೆ ಬಂದದ. ಇವಾಗ 4 ಗಂಟೆ ಆಗ್ಯದ ಫ್ರೆಂಡ್ಸ್. ಅವ ಬರೋದ್ರೊಳಗಾಗಿ ಅವನ ಬಟ್ಟೆ ಅಂದ್ರೆ ಸಾಲಿಲಿಂದ ಬಂದ ಕೂಡಲೇ ಕೈಕಾಲು ಮಾರಿ ತೊಗೋತಾನೆ. ಕೈಕಾಲು ಮಾರಿ ತೊಗೊಂಡು ಯೂನಿಫಾರ್ಮ್ ಹಾಕೋತಾನೆ. ಯೂನಿಫಾರ್ಮ್ ಬಿಚ್ಚಿ ಅವ ಹಾಕೊಳ್ಳೋ ಬಟ್ಟೆನ ಅಂದ್ರೆ ಬೇರೆ ಬಟ್ಟೆ ಹಾಕೋತಾನಲ್ಲ, ಅವ್ರನ್ನೆಲ್ಲ ತೆಗೆದು ಇಲ್ಲಿ ಸೋಫಾದ ಮ್ಯಾಗ ಇಟ್ಬಿಟ್ಟಿರ್ತೀನಿ. ಅವ ಬಂದ್ಗಳೇ ಕೈಕಾಲು ಮಾರಿ ತೊಗೊಂಡು ಮತ್ತು ಹಾಕೊಳ್ಳೋ ಬಟ್ಟೆನ ಮನೆಗೆ ಹಾಕೊಳ್ಳೋ ಬಟ್ಟೆನ ಹಾಕೊಂಡು ಬಿಡ್ತಾನೆ ನೋಡ್ರಿ. ಭಾಳ ತರಲೆತನ ಮಾಡ್ತಾನೆ ನೋಡ್ರಿ. ನೋಡ್ತಿರ್ಬೋದು ಸೋಫಾ ಅದೆಲ್ಲ ಹೋಗೋದ್ರಾಗ ಮತ್ತೆ ಹೊಳ್ಳಿ ಈ ರೀತಿ ಮಾಡಿಬಿಟ್ಟಿರ್ತಾನೆ. ಒಂದು ಕೂತ ಜಾಗದಾಗ ಒಂದು ಕಡೆ ಕುಂದ್ರಂಗಿಲ್ಲ. ಈ ಮನ್ಯಾಗ ಅದಾನ ಅನ್ನೋದ್ರೊಳಗೆ ಮತ್ತು ಬೇರೆ ಅಂದ್ರೆ ಅವ್ರು ದೊಡ್ಡವನ ಮನ್ಯಾಗ ಇರ್ತಾನೆ. ಹೋಗಿ ಮತ್ತು ನಾವು ಓದಿರ್ಬೇಕು ರೋಹಿತ ಅಂಥೇಳಿ ಅಷ್ಟು ತರಲೆತನ ಮಾಡ್ತಾನೆ ನೋಡ್ರಿ. ನೋಡ್ತಿರ್ಬೋದು ವಾತಾವರಣ ಹೆಂಗೆ ಅದ ಅಂಥೇಳಿ. ಎಷ್ಟೊಂದು ಮುಸುಗಿಟ್ಟದ. ಸಣ್ಣಗೆ ಮಳೆ ಕೂಡ ಬರಾಕತ್ತದ. ನೋಡ್ತಿರ್ಬೋದು ನೀವು ಜಿಟಿ ಮಳೆ ಹೆಂಗೆ ಬರಾಕತ್ತದ ಅಂಥೇಳಿ. ಇಂಥದ್ರಾಗ ಬಟ್ ಯಾವ 2-3 ದಿನ ಆದರೂ ಒಣಗೋದಿಲ್ಲ ನೋಡ್ರಿ. ಅದೇ ರೀತಿ ನಾನಿಲ್ಲಿ ಪೇಪರ್ ಅವಲಕ್ಕಿ ಇದಾವಲ್ಲ ಫ್ರೆಂಡ್ಸ್, ಇವು ಮೊನ್ನೆ ನಾಗರಮಾಸಿ ಒಳಗೆ ತೊಗೊಂಬಂದಿದ್ರು. ಪೇಪರ್ ಅವಲಕ್ಕಿನ ಚೂಡ ಮಾಡಕ್ಕಂತ ಹೇಳಿ ಮಾಡಿದ್ದೇ ಇಲ್ಲ. ಇವಾಗ ನಾನು ಮಾಡ್ಲಕತ್ತೀನಿ ನೋಡ್ರಿ. ಅದೇ ರೀತಿ ಈ ಕಡೆ ಅನ್ನಕ್ಕೆ ಕೂಡ ಇಟ್ಟೀನಿ. ಚೂಡ ಮಾಡೋಕೆ ಸಿಂಪಲ್ಲಾಗಿ ನಾನಿಲ್ಲಿ ಶೇಂಗಾ, ಪುಟಾಣಿ ಮತ್ತು ಬೆಳ್ಳುಳ್ಳಿ ಕೂಡ ಇಟ್ಕೊಂಡೀನಿ. ಅದೇ ರೀತಿ ಎಣ್ಣೆ ಡಬ್ಬಿ ಒಳಗೆ ಎಣ್ಣೆ ಖಾಲಿ ಆಗಿತ್ತು. ಹಾಗಾಗಿ ಎಣ್ಣೆ ಪ್ಯಾಕೆಟ್ ತೊಗೊಂಡು ಎಣ್ಣೆ ಹಾಕ್ಲಾಕತ್ತೀನಿ. ನೋಡ್ತಿರ್ಬೋದು ಫ್ರೆಂಡ್ಸ್ ನೀವು. ಒಮ್ಮೆ ನಾವು 5 kg ಎಣ್ಣೆ ಡಬ್ಬಿ ತೊಗೊಂಬರ್ತಿದ್ವಿ. ಆದರೆ ಈ ಸಲ ಹಬ್ಬದ ಸಂತೆ ಮಾಡಂದಾಗ ಈ ರೀತಿ 5 ಪಾಕೆಟ ಅಂದ್ರೆ 1 kg 5 ಪಾಕೆಟ ಸಪ್ರೇಟಾಗಿ ಈ ರೀತಿ ಪಾಕೆಟ್ ತಂದು ಇಟ್ಟಾರ ನೋಡ್ರಿ. ಹಾಗಾಗಿ ನಾನು ಎಣ್ಣೆ ಖಾಲಿ ಆಗ್ಯದ. ಇವಾಗ ಎಣ್ಣಿನ ಡಬ್ಬಿ ಒಳಗೆ ಹಾಕ್ಲಾಕತ್ತೀನಿ ನೋಡ್ರಿ. ಅದೇ ರೀತಿ ಚೂಡ ಮಾಡೋಕೆ ಗ್ಯಾಸಿನ ಮ್ಯಾಗ ಬೋಗಣಿ ಕೂಡ ಕಾಯ್ಲಕ್ಕಂತ ಹೇಳಿ ಇಟ್ಟೀನಿ. ನೋಡ್ತಿರ್ಬೋದು ಬುಟ್ಟಿನ ಕಾಯ್ಲಕ್ಕಂತ ಹೇಳಿ ಇಟ್ಟೀನಿ. ಬುಟ್ಟಿ ಕಾಯ್ದದ. ಇವಾಗ ಎಣ್ಣೆ ಹಾಕ್ಲಕತ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಇದ್ರ ಚೂಡ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಈ ಪೇಪರ್ ಅವಲಕ್ಕಿ ಚೂಡ ಕೂಡ ಅದೇ ರೀತಿ ಮಾಡ್ತಾರೆ. ನೋಡ್ತಿರ್ಬೋದು ಫ್ರೆಂಡ್ಸ್. ನಾನು ಸೇಮ್ ಅದೇ ರೀತಿಯೇ ಮಾಡ್ಲಾಕತ್ತೀನಿ. ಇವಕ್ಕೂ ಸ್ವಲ್ಪ ಬೆಚ್ಚಗೆ ಮಾಡಬೇಕಾಗಿತ್ತು. ಅಂದ್ರೆ ಮೆತ್ತಗಿದ್ದು ಅಂದರೆ ಬೆಚ್ಚಗೆ ಮಾಡಬೇಕಾಗಿತ್ತು. ಇವಾಗ ತಂದದ ಫ್ರೆಶ್ ಅದಾವು, ಮೆತ್ತಗೇನಿಲ್ಲ ಫ್ರೆಂಡ್ಸ್. ಹಂಗಾಗಿ ನಾನು ಡೈರೆಕ್ಟಾಗಿ ಒಮ್ಮೆಲೆ ಪಾಣೆ ಕೊಡ್ಲಾಕತ್ತೀನಿ. ಎಲ್ಲ ಚೂಡ ಮಾಡಿದ್ದಾದ್ಮ್ಯಾಗ ಆ ನಂತರ ನಾನು ಒಂದು 2-3 ನಿಮಿಷಗಳ ಕಾಲ ಸಣ್ಣ ಉರಿಯಾಗಿ ಇಟ್ಬಿಟ್ಟು ಮತ್ತು ಹೊಳ್ಳೆ ನಾನು ಆಮೇಲೆ ನಾನು ಚೂಡಾನ ಒಲೆ ಮ್ಯಾಗಿಟ್ಟು ಬೇಯಿಸ್ತೀನಿ. ಅಂದ್ರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಥರ ಆಗ್ತಾವ ಅಂಥೇಳಿ ಆಮೇಲೆ ಒಲೆ ಮ್ಯಾಗ ನಾನು ಚೂಡಾನ ಬೇಯಿಸ್ತೀನಿ ನೋಡ್ರಿ. ಇವಾಗ ನೋಡ್ತಿರ್ಬೋದು ಫ್ರೆಂಡ್ಸ್, ಚೂಡ ಕೂಡ ಮಾಡಿದ್ದಾಯಿತು. ಇವಾಗ ಉರಿನ ಸಣ್ಣಗೆ ಇಟ್ಬಿಟ್ಟು ಒಲೆ ಮ್ಯಾಗ ಈ ರೀತಿ ನಾನು ತಿರುವಲಾಕತ್ತೀನಿ. ಈ ರೀತಿ ಒಂದು ಸಣ್ಣ ಉರಿಯೊಳಗೆ ಇಟ್ಬಿಟ್ಟು ಒಂದು 5-6 ನಿಮಿಷಗಳ ಕಾಲ ಈ ರೀತಿ ನಾವು ತಿರುತ್ತಾ ಬಂದ್ರೆ ಚೂಡ ಎಂಬುದು ಕ್ರಿಸ್ಪಿ ಆಗ್ತಾವೆ, ಕುರುಮ್ ಅಂಥೇಳಿ ಆಗ್ತಾವೆ ನೋಡ್ರಿ. ಹಾಗಾಗಿ ನಾನು ಈ ರೀತಿ ಕೈ ಆಡಿಸ್ಲಾಕತ್ತೀನಿ. ಸೇಮ್ ಇದ್ರ ಚೂಡ ಯಾವ ರೀತಿ ಮಾಡ್ತಾರೆ ಇವ್ರನ್ನೂ ಕೂಡ ಅದೇ ರೀತಿ ಮಾಡಿ ನೋಡ್ರಿ. ನಾನು ಪುಟಾಣಿ, ಶೇಂಗಾ ಮತ್ತು ಒಣ ಕೊಬ್ಬರಿ, ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು ಹಾಕ್ಬಿಟ್ಟು ಖಾರ, ಉಪ್ಪು, ಒಂದು ಸ್ವಲ್ಪ ಮ್ಯಾಗ ಸಕ್ಕರೆ ಉದುರಿಸ್ಬಿಟ್ಟು ಆ ಚೂಡ ಯಾವ ರೀತಿ ಮಾಡ್ತಾರೆ ಇದನ್ನು ಕೂಡ ಪೇಪರ್ ಅವಲಕ್ಕಿ ಚೂಡ ಕೂಡ ಅದೇ ರೀತಿಯೇ ಮಾಡೀನಿ. ಟೈಮ್ ಇವಾಗ 5 ಗಂಟೆ ಆಗ್ಲಾಕ್ಕೆ ಬಂದದ. ರೋಹಿತ್ ಬರೋ ಹೊತ್ತಾಯಿತು. ಬರೋದ್ರಾಗ ಚೂಡ ಮಾಡಿ ಇಡ್ತೀನಿ ನೋಡ್ರಿ. ಬಂದ್ಗಳೇ ಹಸ್ಬೆಂಡ್ ಅವರು ಹೊಲದಿಂದ ಬಂದ್ಗಳೇ ತಿಂತಾರಂಥೇಳಿ ಮಾಡಿಡಾಕತ್ತೀನಿ ಸಂಜೆ ಟೈಮ್ಗೆ. ಇವಾಗ ಹೊರಗಡೆ ಮಳೆ ಬರಾಕತ್ತದ ಸಣ್ಣಗೆ. ಹಂಗೆ ಇವಾಗ ಅರ್ಧ ಚೂಡ ಮಾಡೀನಿ, ಅರ್ಧ ಹಂಗೆ ಬುಟ್ಟಿ ಒಳಗೆ ಇಟ್ಟು ನೋಡ್ರಿ. ನಾನು ಪೂರ್ತಿ ಮಾಡ್ಲಿಕ್ಕೆ ಹೋಗಿಲ್ಲ, ಒಂದು ಸ್ವಲ್ಪ ಮಾಡೀನಿ. ಮತ್ತು ಇವು ಖಾಲಿ ಆಗಿನ ಮತ್ತೆ ಮಾಡಿದ್ರೆ ಆಯ್ತು ಅಂಥೇಳಿ ಇವಾಗ ಅರ್ಧನೇ ಮಾಡೀನಿ.
ಒಮ್ಮೆಲೆ ಮಾಡಿಟ್ವಿ ಅಂತಂದ್ರೆ ಭಾಳ ದಿನ ಆದ್ಗಳೇ ಒಂಥರ ಫ್ರೆಶ್ನೆಸ್ ಹೋಗ್ಬಿಡ್ತದೆ. ಹಂಗಾಗಿ ಇವಾಗ ಅರ್ಧ ಮಾಡೀನಿ, ಆ ನಂತರ ಇನ್ನೊಂದಿಷ್ಟು ದಿನ ಬಿಟ್ಟು ಅವು ಖಾಲಿ ಆದ್ಮೇಲೆ ಇವು ಮಾಡಿದ್ರೆ ಆಯ್ತು ಅಂತೇಳಿ ಇವ್ಕೂರ್ನ ಅಷ್ಟೇ ತೆಗ್ದು ನೋಡಿರಿ. ಇವ್ಕೂರ್ನ ಇವಾಗ ನಾನು ತೆಗೆದ್ಬಿಟ್ಟು ಕ್ಯಾರಿ ಬ್ಯಾಗ್ ಒಳಗೆ ತೆಗೆದ್ಬಿಟ್ಟು ಇಡ್ತೀನಿ. ಅದೇ ರೀತಿ ಇವತ್ತು ಪಲ್ಯ ಏನಂತಂದರೆ ಬೆಂಡೆಕಾಯಿ ಪಲ್ಯ ಮಾಡಿದ್ದು ನೋಡಿರಿ. ಬೆಳಿಗ್ಗೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ರೋಹಿತ್ಗೆ ಸಾಲಿಗೆ ಬುತ್ತಿಗೆ ಅಂಥೇಳಿ ಕಟ್ಟಿದ್ದೆ. ಹಾಲು ಕೂಡ ಕಾಯಿಸಿಟ್ಟಿನಿ. ಇವಾಗ ರೋಹಿತ್ ಬರೋ ಟೈಮ್ ಆಯಿತು. ಅವ ಬರೋದ್ರಾಗ ಸಂಜೆಗೆ ಅವಾಗ ಅನ್ನ ಉಣಿಸ್ಬೇಕಂತೇಳಿ ಅನ್ನ ಮಾಡ್ಲಕತ್ತೀನಿ. ಇವಾಗ ಒಂದು ಗ್ಲಾಸ್ ಹಾಲು ಕಾಯಿಸ್ಬಿಟ್ಟು ಅವನಿಗೆ ಅಂಥೇಳಿ ಕುಡಿಲಕ್ಕಂಥೇಳಿ ಇಡ್ತೀನಿ ನಾನು. ಇವಾಗ ಇದನ್ನು ಒಲೆ ಮ್ಯಾಗ ಇನ್ನೊಂದು ಸ್ವಲ್ಪ ಬೇಲ್ ಅಂಥೇಳಿ ಸಣ್ಣಗೆ ಉರಿ ಇಟ್ಬಿಟ್ಟು ಇದನ್ನು ಈ ರೀತಿ ತಿರುವಲಾಕತ್ತೀನಿ ನೋಡ್ರಿ ಕೈಯ. ಈ ರೀತಿ ಮಾಡೋದ್ರಿಂದ ಚುರುಮುರು ಚೂಡ ಎಂಬುದು ಕ್ರಿಸ್ಪಿಯಾಗಿ ಬರ್ತಾವೆ ಅಂಥೇಳಿ ಈ ರೀತಿ ನಾನು ತಿರುವಲಾಕತ್ತೀನಿ ನೋಡ್ರಿ. ಇಲ್ಲಿ ಹೊರಗಡೆ ನೋಡ್ತಿರ್ಬೋದು ಫ್ರೆಂಡ್ಸ, ಟೈಮ್ ತೋರಿಸ್ಲಾಕತ್ತೀನಿ. 5 ಗಂಟೆ ಆಗ್ಯದ. ಇವಾಗ ರೋಹಿತ್ ಬರೋದು ಅಂದ್ರೆ ಅವ್ರ ಸಾಲಿ 5 ಗಂಟೆಗೆ ಬಿಡ್ತದೆ, ಅವ್ರು ಬರೋದು 6 ಗಂಟೆಗೆ ಬರ್ತಾನೆ. ಇಲ್ಲಿ ನೋಡ್ತಿರ್ಬೋದು ಇವು ಇನ್ನೊಂದಿಷ್ಟು ಬಟ್ಟೆ ಒಣಗ್ಯಾವು. ಆಗಳೇ ಬಟ್ಟೆ ಒಣಗಿದ್ದು ಮಡಿಚಿಟ್ಟಿನಿ ಫ್ರೆಂಡ್ಸ. ಇವು ಒಂದು ಸ್ವಲ್ಪ ಬಟ್ಟೆ ಒಣಗಿದ್ದು ಇವಕ್ಕೂರ್ನು ಕೂಡ ತೊಗೊಂಬಂದು ಇಟ್ಟೀನಿ. ಇವು ನೋಡ್ರಿ ಪೇರು ಹಣ್ಣು. ಮನೆ ಮುತ್ತೈತನಕ ಮನೆಗೆ ಅಂತ ಹೋಗಿದ್ನಲ್ಲ ಫ್ರೆಂಡ್ಸ, ಅಲ್ಲಿ ತೋಟಕ್ಕೆ ಹೋಗಿದ್ನಿ ಮುತ್ತೈತನಕ ಅಂಥೇಳಿ. ಅಲ್ಲಿ ತೋಟದಾಗ ಪೇರು ಹಣ್ಣಿದ್ದು ಅವಕ್ಕೂರ್ನ ರೋಹಿತ್ ಇತ್ತಾನಂತೇಳಿ ಹರ್ಕೊಂಬಂದಿಟ್ಟೀನಿ. ಅವ ತಿನ್ನವಲ್ಲಾಗ್ಯಾನ. ಹಂಗೆ ಇವು ಬಿಳಿ ಚೂಡ ಕೂಡ ಇವಕ್ಕೂರ್ನ ಇನ್ನೊಂದು ಸಲ ಮಾಡಿದ್ರೆ ಆಯ್ತಂಥೇಳಿ ಇವಕ್ಕೂರ್ನ ಇದ್ರೊಳಗೆ ಹಾಕಿಡಾಕತ್ತೀನಿ ನೋಡ್ರಿ. ಈ ಪೇಪರ್ ಅವಲಕ್ಕಿನ ಅಂದ್ರೆ ಬಿಳಿ ಪೇಪರ್ ಅವಲಕ್ಕಿ ಅದಾವಲ್ಲ ಇವು ಮಾಡಲಾರ್ದು ಇವಕ್ಕೂರ್ನು ಕೂಡ ಹಾಕಿ ಇಡ್ಲಾಕತ್ತೀನಿ ನೋಡ್ರಿ ನಾನು. ಇವು ಖಾಲಿ ಆದ್ಮೇಲೆ ಮತ್ತು ಆಮೇಲೆ ಇವು ಮಾಡಿದ್ರೆ ಆಯ್ತಂಥೇಳಿ ಇವಕ್ಕೂರ್ನ ತೆಗೆದ್ಬಿಟ್ಟು ಸಪ್ರೇಟಾಗಿ ಈ ರೀತಿ ಕ್ಯಾರಿ ಬ್ಯಾಗ್ ಒಳಗೆ ಹಾಕಿಡ್ತೀನಿ. ಫ್ರೆಂಡ್ಸ್ ಹೊರಗಂತ್ರ ಇನ್ನೂ ಸಣ್ಣಗೆ ಮಳೆ ಬರ್ಲಾಕತ್ತದ ಹಂಗೆ ಜಿಟಿ ಅಂಥೇಳಿ. ಅದಕ್ಕೆ ಅರ್ಬಿ ಈ ಕಡೆ ಚಾಟಿಗೆ ಹಾಕಿ ನಾನು ಈ ಕಡೆ ಹೊರಗಡೆ ಹಾಕಿಲ್ಲ, ಪೂರ್ತಿ ಮೇಲ್ಗಡೆನೇ ಹಾಕ್ತಿದ್ದೆ ಗಾಳಿಗೆ ಒಣಗ್ತಾವ ಅಂತೇಳಿ. ಬೆಳಿಗ್ಗೆ ಅಲ್ಲೇ ಹಾಕಿದ್ದೆ. ಅವು ಒಂದು ಸ್ವಲ್ಪ ಒಣಗಿದ ಮ್ಯಾಗ ಈ ಕಡೆ ಕೆಳಗಡೆ ಕಟ್ಟಂಜನಕ್ಕೆ ಅಂದ್ರೆ ಅಲ್ಲಿ ನೀರೇನು ಸಿಡಿಯಂಗಿಲ್ಲ ಮಳೆ ಬಂದ್ರೂ. ಹಂಗಾಗಿ ಇಲ್ಲಿ ಒಳಗಡೆ ಕಟ್ಟಂಜನಕ್ಕೆ ಅಂಥೇಳಿ ಹಾಕೀನಿ. ಇವಾಗ ಇವೊಂದು ಸ್ವಲ್ಪ ಇನ್ಕ ಬಾಂಡೆ ತಿಕ್ಕಿದ್ನೆ ಫ್ರೆಂಡ್ಸ. ಇವು ಚೂಡ ಮಾಡಿದ್ನೆಲ್ಲ ಇವು ಮತ್ತೊಂದು ಸ್ವಲ್ಪ ಬಾಂಡೆಗಳದು ಇವಕ್ಕೂರ್ನ ಇವಾಗ ತಿಕ್ಕಿಡ್ಲಾಕತ್ತೀನಿ. ಇಷ್ಟೇ ಬಿಟ್ನಿ ಅಂತಂದ್ರೆ ಆ ನಂತರ ಮತ್ತು ರೋಹಿತ್ ಬಂದ್ಮ್ಯಾಗ ಅವ್ನು ಟಿಫಿನ್ ಬಾಕ್ಸ್ ಅದು ಎಲ್ಲ ಮತ್ತು ಜಾಸ್ತಿ ಆಗಿಬಿಡ್ತಾವೆ. ಹಾಗಾಗಿ ಆದಂಗೆ ತಿಕ್ಕಿಟ್ರೆ ಆಯ್ತು ಅಂಥೇಳಿ ಇವಾಗ ಇವಕ್ಕೂರ್ನ ತೊಳೆದು ಇಡ್ಲಾಕತ್ತೀನಿ ನೋಡ್ರಿ. ಇವು ಚೂಡ ಕೂಡ ಇವು ಮಾಡಿದ್ನಿಲ್ಲ ಫ್ರೆಂಡ್ಸ. ಇವು ಕೂಡ ಒಂದು ಸ್ವಲ್ಪ ಇನ್ನೂ ಹಸ್ಬೆಂಡ್ ಹೊಲ್ದೆ ಅಂತ ಬರ್ತಾರೆ. ಅವ್ರು ಬಂದ್ಮ್ಯಾಗ ಅವ್ರು ತಿಂತಾರೆ. ಅವ್ರು ತಿಂದ್ಮ್ಯಾಗ ಮತ್ತು ತಣ್ಣಗಾಗಿರ್ತಾವೆ. ಆಮೇಲೆ ಮತ್ತು ಕ್ಯಾರಿ ಬ್ಯಾಗ್ ಒಳಗೆ ಹಾಕಿಟ್ರೆ ಅಂಥೇಳಿ ಇಷ್ಟೇ ಬಿಟ್ಟು ನೋಡ್ರಿ. ಇನ್ನೊಂದು ಸ್ವಲ್ಪ ಸುಡ್ತಾವೆ. ಇವಾಗ ನಾನು ಯಾವ ರೀತಿ ಆಗ್ಯಾವ ಅಂಥೇಳಿ ಟೇಸ್ಟ್ ಮಾಡಿ ನೋಡ್ಲಾಕತ್ತೀನಿ ನೋಡ್ರಿ. ನಾನು ಕೂಡ ತಿನ್ಲಾಕತ್ತೀನಿ ನೋಡ್ರಿ. ರೋಹಿತಿನ ಸಾಲಿಲಿಂತ ಬಂದಿಲ್ಲ. ಟೈಮ್ ಇವಾಗ 5:30 ಆಗ್ಯದ. ಅವ ಬರೋದ್ರಾಗ ನಾನು ಕೂಡ ತಿಂದು ಕುಂದಿರ್ತೀನಿ. ಅವ ಯಾಕಂದ್ರೆ ನಾಳೆ ಟೆಸ್ಟ್ ಅದಾವ, ಅವ ಸ್ವಲ್ಪ ಓದಿಸೋದು ಇರ್ತದೆ. ಹಂಗಾಗಿ ನಾನು ಬಂದಾಗ ತಿನ್ಕೋತ ಮಾಡ್ಕೋತ ಕೂತ್ನಿ ಅಂತಂದ್ರೆ ಅದೆಲ್ಲ ಓದೋದು ಮಾಡಂಗಿಲ್ಲ ಅಂಥೇಳಿ ಅವ ಬರೋದ್ರಾಗ ಏನೇನು ಮಾಡಬೇಕು ಎಲ್ಲ ಮಾಡಿ ಕುಂತು ಬಿಡ್ತೀನಿ ನೋಡ್ರಿ. ರಿವಿಷನ್ ಮಾಡ್ಸ್ಯಾರ ಅವ್ರಿಗೆ, ಇನ್ನೊಂದು ಸ್ವಲ್ಪ ಓದಿಸ್ಬೇಕು ಅವಕ್ಕೂರ್ನ. ಹಂಗಾಗಿ ಅವ ಓದ್ತಿರ್ತಾನೆ. ಓದಿದ್ದನ್ನು ನಾನು ಕ್ವಶನ್ನ ಕೇಳಬೇಕು, ಅವ ಆನ್ಸರ್ ಹೇಳ್ತಾನೆ. ಫ್ರೆಂಡ್ಸ್ ಈ ರೀತಿ ಸಂಜೆ ಟೈಮ್ ಒಳಗೆ ಚೂಡ ಮತ್ತು ಚಹಾ ಬಿಸಿ ಚಹಾ ಕುಡಿದ್ರೆ ಏನೋ ಒಂಥರ ಹಿತ ಅನಿಸುತ್ತೆ ನೋಡ್ರಿ. ಅದೇ ರೀತಿ ಇಲ್ಲಿ ಮೆಕ್ಕಿತಾನೆ ತೊಗೊಂಬಂದಿದ್ರು. ಹಸ್ಬೆಂಡ್ ಹಿಪ್ಪರಿಗೆ ಹೋಗಿದ್ರು ನಿನ್ನೆ. ಮೆಕ್ಕಿತಾನೆ ತೊಗೊಂಬಂದಿದ್ರು. ರೋಹಿತ ಇವು ಮೆಕ್ಕಿತಾನೆ ಸ್ವೀಟ್ ಅದಾವೆ ಫ್ರೆಂಡ್ಸ್. ಇವಕ್ಕೂರ್ನ ತೊಗೊಂಬಂದಿದ್ರು. ಕುದಿಸಿದ್ದ ಸ್ವೀಟ್ ಆ್ಯಂಡ್ ಮೆಕ್ಕಿತಾನೆ ಮಾರ್ತಿರ್ತಾರೆ ಅಲ್ಲಿ ಹಿಪ್ಪರಿಗೆ ಒಳಗೆ. ಅವ್ರು ಎಲ್ಲ ಏನೋ ಕೆಲಸಕ್ಕಂತ ಹೋಗಿದ್ರು. ಬರಾಮಂದಾಗ ರೋಹಿತ್ ಮೆಕ್ಕಿತಾನೆ ಅಂತಿದ್ನಲ್ಲ, ಹಂಗಾಗಿ ಅವನಿಗೆ ಅಂಥೇಳಿ ಮೆಕ್ಕಿತಾನೆ ತಂದಾರ. ಇವಾಗ ಅವಕ್ಕೂರ್ನ ಬರೋದ್ರಾಗ ಉದುರಿಸಿ ಇಡ್ಲಾಕತ್ತಿ ನೋಡ್ರಿ. ಅದೇ ರೀತಿ ಹಾಲನ್ನು ಕೂಡ ನೋಡಬೇಕು ಫ್ರೆಂಡ್ಸ. ಹಾಲು ಮೆಕ್ಕಿತಾನೆ ತಿಂತಾನೆ. ಮೆಕ್ಕಿತಾನೆ ತಿಂದಾಗ ಹಾಲು ಕುಡಿದ್ರೆ ಮತ್ತು ಸಂಡ ಸತ್ತದ. ಹಂಗಾಗಿ ನೋಡಬೇಕು. ಹಾಲು ಕುಡಿತೀನಿ ಅಂದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇವು ಮೆಕ್ಕಿತಾನೆ ತಿನ್ನಕ್ಕಂತ ಹೇಳಿ ಕೊಡ್ತೀನಿ. ಅದೇ ರೀತಿ ಇವು ಬೆಳಿಗ್ಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಬೆಂಡೆಕಾಯಿ ಹುಳ ಬಂದಾಗ ಒಮ್ಮೆ ಇವು ಬೆಂಡೆಕಾಯಿ ಫ್ರೈ ಮಾಡಿಕೊಡು ಅಂದಿದ್ದ. ಹಂಗಾಗಿ ಅವ ಬರೋದ್ರಾಗ ಇವು ಬೆಂಡೆಕಾಯಿನ ಹೋಳಿ ಒಂದು ಸ್ವಲ್ಪ ಅವ್ರನ್ನ ಫ್ರೈ ಮಾಡ್ದಂಗೆ ಮಾಡಿ ಉಪ್ಪು ಹಚ್ಚಿಟ್ಟು ನೋಡ್ರಿ. ಬಂದ್ಗಳು ಎರಡೂ ಕೂಡ ತಿನ್ಲಕ್ಕಂತ ಹೇಳಿ ಅವ್ನಿಗೆ ಇಟ್ಟು ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.